ಮೈಂಡ್ ಬಗ್ಗೆ ಮಾತಾಡ್ತಾ ಐ ಥಿಂಕ್ ಮ್ಯಾನಿಫೆಸ್ಟೇಷನಲ್ಲಿ ಕಾನ್ಷಿಯಸ್ ಮೈಂಡ್ ಒಂದು, ಮತ್ತು ಎರಡನೇದು ಸಬ್ಕಾನ್ಷಿಯಸ್ ಮೈಂಡ್. ಎಷ್ಟೊಂದು ಜನಕ್ಕೆ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಒಳಗಡೆ, ಕಾನ್ಷಿಯಸ್ ಮೈಂಡ್ ಒಳಗಿನ ಲೇಯರು, ಅದನ್ನೇ ಒಂದಷ್ಟು ಜನ ನಮ್ಮ ಒಳಗಿನ ವಾಯ್ಸು, ಪರಮಾತ್ಮ, ಒಳಗಿರೋ ದೇವರು, ಹೀಗೆ ಸಾಕಷ್ಟು ಹೆಸರುಗಳು ಕೊಟ್ಟಿದ್ದಾರೆ. ನಿಮ್ಮ ಪ್ರಕಾರ ಸಿಂಗಲ್ ವಾಯ್ಸ್. See, if you put that there where people get confused there, don't get into that. See, for that ನೀವು ಸುಮಾರು you have to do many practices. ಅಷ್ಟಕ್ಕೆಲ್ಲ ನಮ್ಮ ಟೈಮ್ ಇಲ್ಲ. We are a very ordinary people. Okay, na? So yogic practice, those days they were doing a full, they will sit, ಆ ಕಾಲದಲ್ಲಿ ಹೇಳ್ತಾ ಇದ್ದೀನಿ, those days 1000 years back all they were doing severe practice. It is not like that. ಏನು ಮಾಡ್ತಾ ಇದ್ರು ಅವರು? They were all used to ಇದು ಶಿವಾನ ಥಿಂಕ್ ಮಾಡ್ಕೊಂಡು, they will sit in the rain, the full, everything will build up on top of them, they will go underground. That is all different. ಅದೆಲ್ಲ ಬೇರೆ. That is a different practice where you don't have, ಅವರೆಲ್ಲ ಬಿಟ್ಟು ಬರ್ತಾರೆ, ಬಟ್ಟೆನೂ ಇರಲ್ಲ ಅವ್ರ ಮೈ ಮೇಲೆ. ಸೊ ಎಲ್ಲನೂ, ಸೊ ವೆನ್ ಯು ಆರ್ ಲೀವಿಂಗ್ ಎವ್ರಿಥಿಂಗ್, ಮತ್ತೆ ಏನಕ್ಕೆ ಆಸೆ ಬರಬೇಕು ಅವ್ರಿಗೆ? ಅವ್ರ ಹತ್ರ ಆಸೆ ಇಲ್ಲ, ಅವ್ರಿಗೆ ಬೇರೆ ಏನೋ ಒಂದು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಿದ್ದಾರೆ, ಸಮಥಿಂಗ್ ಎಲ್ಸ್ ದೇ ಆರ್ ಆಸ್ಕಿಂಗ್. ಸೊ ಯು ಹ್ಯಾವ್ ಎವ್ರಿಥಿಂಗ್. ನಾನು ಒಂದು ಕಾರ್ ಬೇಕು, ಸ್ವಂತ ಮನೆ ಬೇಕು, ಒಡವೆಗಳು ಹಾಕೋಬೇಕು, ರಿಯಲಿಸ್ಟಿಕ್ ವರ್ಲ್ಡಲ್ಲೇ ಇನ್ನೂ ನಾವು ತುಂಬ ಇದ್ದೀವಿ, ಬ್ಯಾಂಕಲ್ಲಿ ಇಷ್ಟು ಇರಬೇಕು, ಫಾಲ್ಸ್ ಪ್ರೆಸ್ಟೀಜ್, ಮನೆ ಒಳಗಡೆ ಕಷ್ಟ ಇದ್ರೂ ಆಚೆ ಕಡೆ ವಿ ಆರ್ ರಿಚ್ ಅನ್ನೋದು ತೋರಿಸ್ಕೊಳ್ಳೋದು. ಸೊ ಈ ಥರ ಮೆಂಟಾಲಿಟಿನಲ್ಲಿ ಇರೋ ವರ್ಲ್ಡ್ಲಿ ಲೈಫ್ ನಮ್ಮದು. ಸೊ ವೆನ್ ಯು ಆರ್ ಗೋಯಿಂಗ್ ಟು ಅ ಕಾರ್ಮಿಕ್ ಲೈಫ್, ಇಟ್ ಇಸ್, ಯು ಕೆನಾಟ್ ಟ್ರಾನ್ಸ್ಫರ್ ದಟ್ ಈಸ್ಲಿ. ಪೀಪಲ್ ವಿಲ್ ನಾಟ್ ಅಲೋ ಯು ಟು ಟ್ರಾನ್ಸ್ಫರ್. ನಿಮ್ಮ ತಾಯಿ ಮದುವೆ ಮಾಡ್ಕೊ, ಮ್ಯಾರೇಜ್ ಆದಮೇಲೆ ಮಕ್ಕಳಾಗು, ಮ್ಯಾರೇಜ್ ಆಗಿ ಚೆನ್ನಾಗಿದ್ರೆ ಓಕೆ, ಡಿವೋರ್ಸ್ ಆದರೆ ಇನ್ನೊಂದು ಮದುವೆ ಮಾಡ್ಕೊ. ಸೊ ದಿಸ್ ವಿಲ್ ಬಿ ಕಂಟಿನ್ಯೂಯಿಂಗ್ ಫಾರ್ ಎವರ್, ಎಂಡ್ಲೆಸ್ ಇಟ್ ಇಸ್. ಸೊ ನೀವು ಫುಲ್ ಸ್ಟಾಪ್ ಕೊಡಬೇಡಿ, ಖಮ ಕೊಡಿ. ಅಂದರೆ ಸಿ, ಓಕೆ, ಐ ಹ್ಯಾವ್ ಟು ಗೋ ಹಿಂಗೆ, ಐ ವಾಂಟ್ ಟು ಬಿ ರಿಚ್, ಫುಲ್ ಸ್ಟಾಪ್. ಇಲ್ಲ. ಐ ವಾಂಟ್ ಟು ಬಿ ಫೇಮಸ್, ಫುಲ್ ಸ್ಟಾಪ್. ಇಲ್ಲ. ಫೇಮಸ್ ಆದಮೇಲೆ ಏನು ಮಾಡ್ತೀರಾ ನೆಕ್ಸ್ಟ್? ಓಕೆ, ನೌ ಯು ಆರ್ ಫೇಮಸ್, ನೌ ನೆಕ್ಸ್ಟ್ ವಾಟ್? ಸೊ ಕೀಪ್ ಅ ಕಮ. ನೆಕ್ಸ್ಟ್ ವಾಟ್? ಏಕೆಂದರೆ ಅಕಾರ್ಡಿಂಗ್ ಟು ಅವರ್ ಏಜ್ ಇಟ್ ಚೇಂಜಸ್. ಈಗ 16-year-old Rashmi, what she was doing, 25-year-old Rashmi, what she was doing. Absolutely. Now next future what she is going to do. So ನಾನು ಅದನ್ನು, I think like, what to say exactly, like time travel ಥರ ನಾನು I keep it myself. ಹೌದಾ? Yes. ಅಂದರೆ you visualize the whole ಇದು saying, okay, now 40 ಅನ್ಕೊಳ್ಳಿ, ನೆಕ್ಸ್ಟ್ 50 to 60 40 ಪ್ಲಸ್ ನಮ್ಮದು ಈಗ. ಯಾ ಓಕೆ. ಸೊ 40 to 50 ಅಂದರೆ ನಾವು ಇದು ನಂದು ಈಗ ಅಷ್ಟು, ಎಸ್, ನೆಕ್ಸ್ಟ್ 50 to 60 ನಾನು ಇದೆಲ್ಲ ಮಾಡ್ತೀನಿ, ಎಸ್ ಥರ ಒಂದು ರೋಡ್ ಮ್ಯಾಪ್. ಪಾಸ್ಟ್ನ ನೆವರ್ ಲುಕ್ ಅಟ್ ಬ್ಯಾಕ್, ಬಟ್ ಇಟ್ ಇಸ್ ನಮ್ಮ ನೆವರ್ ಲುಕ್ ಅಟ್ ಬ್ಯಾಕ್ ಅನ್ನೋದು ಹೇಳೋದು ಏನಂದರೆ, ಮೈನ್ ಇಟ್ ಇಸ್ ಆಲ್ ಲೈಕ್ ಅ ವೆರಿ ಬ್ಲೆಸ್ಡ್ ಲೈಫ್ ಐ ಹ್ಯಾಡ್, ಲೈಕ್ ಏಂಜಲ್ ಲೈಫ್ ಓನ್ಲಿ. ಐ ಹ್ಯಾಡ್ ಅ ಗುಡ್ ಪೇರೆಂಟ್ಸ್, ಎವ್ರಿಥಿಂಗ್. ಬಟ್ ನೆವರ್ ಲುಕ್ ಬ್ಯಾಕ್ ಅನ್ನೋದು ಹೇಳೋದು ಏನಕ್ಕೆ ಅಂದರೆ, ಎವ್ರಿ ಇಯರ್, ಎವ್ರಿ ಸೆಕೆಂಡ್ ದರ್ ಇಸ್ ಅ ಚೇಂಜ್. ರೀಲ್ಸ್ ಕಾಲ ಈಗ ಅಲ್ವಾ? ಸೊ ಎಸ್ಟರ್ಡೇ ಟ್ರೆಂಡ್ ಇರೋದು ಇವತ್ತಿಲ್ಲ. ಎವ್ರಿ ಮಿನಿಟ್ ಆ್ಯಂಡ್ ಎವ್ರಿ ಡೇ ದರ್ ಇಸ್ ಅ ಟ್ರೆಂಡಿಂಗ್, ಎವ್ರಿ ವೀಕ್ ಟ್ರೆಂಡಿಂಗ್ ರೀಲ್ಸ್ ಅಂತ ಬರ್ತಿದೆ. ಸೊ ಆ ಕಾಲದಲ್ಲಿ ನಾವು ಇರ್ತೀವಿ. ಸೊ ವಾಟ್ ಐ ಫೀಲ್ ಇಸ್, ಓಕೆ, 0 to 14 years Bobby, what I was doing, okay, I was very good in dancing. Dance competition ಅಂದರೆ ಚಾಂಪಿಯನ್ ಶೀಲ್ಡ್ I used to get. Okay, but I used to sing. Okay, 14 to 25 what I was doing in the ಕಾಲೇಜ್ನಲ್ಲಿ ಎಲ್ಲ ಎಲೆಕ್ಷನ್ ಎಲ್ಲ ಇಡ್ತಾರೆ. ಬಟ್ ನಾನು ಕಾಲೇಜ್ ಬಂದ ಮೇಲೆ ವಿದೌಟ್ ಎಲೆಕ್ಷನ್ ನನ್ನ ಫೈನಾನ್ಸ್ ಸೆಕ್ರೆಟರಿ ಆಗಿ ಮಾಡಿದ್ದಾರೆ. ಸೊ ಆಲ್ ದಟ್ ಐ ಜಸ್ಟ್ ಟರ್ನ್, ಓಕೆ, pick the points. So there I was, overall shield I have taken. Here finance secretary, I was everywhere, I was going, doing this and that. Okay, ಆಮೇಲೆ ಸ್ಟೋರಿ, ಡ್ರಾಮಾ ಅದೆಲ್ಲ ಫಸ್ಟ್ ಪ್ರೈಸ್ ಎವ್ರಿವೇರ್ ಇನ್ ದ ಕಾಲೇಜ್, ಎವ್ರಿಥಿಂಗ್. ಓಕೆ, ಐ ಡಿಡ್ ವೆಲ್. ಸೊ ನೆಕ್ಸ್ಟು ಐ ಗಾಟ್ ಮ್ಯಾರಿಡ್ 20, ಎಕ್ಸಾಕ್ಟ್ಲಿ 20 ಕಾಲೇಜ್ ಕಂಪ್ಲೀಟ್ ಮಾಡಿದೆ. ಐ ಗಾಟ್ ಮೈ like May 10th was my exam, May 22nd was my marriage. So then from that period my father-in-law said, first you give the baby, then you do whatever studies, everything. So I want to study. So marriage ಆಗಿ 10th monthಗೆ I gave the baby. I gave. Then they said, okay, give the baby, you go study. I said, no. Once baby delivery ಆದಮೇಲೆ we should take care of the baby, no? Why to put him into trouble?
ಆ್ಯಸ್ ಅ ಮದರ್ಹುಡ್ ಐ ವಿಲ್ ಡೂ ದ ಡ್ಯೂಟಿ. ಸೊ that 3 years I was at home. But still I was studying something, I was doing some other course. ವೇಸ್ಟ್ ಮಾಡ್ತಾ ಇಲ್ಲ, ಏನಾದರೂ ಒಂದು ಮಾಡ್ತಾ ಇಲ್ಲ. ಕುಕ್ಕಿಂಗು, ಗುಡ್ ಪ್ರಾಪರ್ಲಿ my motherhood, my child, whatever my son needs, everything properly I was doing my duty. ಈ ಥರ. ಸೊ ನೆಕ್ಸ್ಟು ಆದಮೇಲೆ 3 ವರ್ಷ ಆದಮೇಲೆ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಜಾಯಿನ್ ಮಾಡಿದೆ, ಪ್ಲೇಬ್ಯಾಕ್ ಸಿಂಗಿಂಗ್ ಕೋರ್ಸು. ಐ ವಾಂಟ್ ಟು ಸ್ಟಡಿ. ಸೊ ಈ ಥರ ಅಲ್ಲಿಂದ ಶುರುವಾಯಿತು. ನಾನು ಲೈಕ್ ಭಗವಾನ್ ಸರ್ ಇದ್ದರು, ಸೊ ಅವರು ಕೋರಸ್ ಸಿಂಗಿಂಗ್ಗೆ ಫಿಲ್ಮಿಗೆ ಕೇಳ್ತಾಯಿದ್ರು. ಸೊ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ಕರೆಸಿದ್ರು. ಕೃಪಾಕರ್ ವಾಸ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಹಂಸೆ ಲೇಖಾಜಿ, ಮೆನಿ ಪೀಪಲ್ ವೇರ್ ನಾವು ಎಲ್ಲ ಹೋಗಬೇಕು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕೋರಸ್ ಸಿಂಗಿಂಗ್ಗೆ. ಸೊ ನಾನು ಅಲ್ಲಿ ಹೋದೆ. ಸೊ ಕೋರಸ್ ಸಿಂಗಿಂಗ್ ಹಾಡಿ, ಸೊ ಅಲ್ಲಿಂದ ಶುರುವಾಯಿತು. ಸೊ ಅಲ್ಲಿಂದ ಕೆಲವು ಪ್ರೊಡ್ಯೂಸರ್ಸ್ ನೋಡಿ, ಸೊ ದೇ ಗೇವ್ ಮೀ ಚಾನ್ಸ್. AR ಬಾಬು ಅನ್ನೋರು, ಫಸ್ಟ್ ನರ್ಗೀಸ್ ಬಾಬು ಅನ್ನೋದೊಂದು ಪ್ರೊಡ್ಯೂಸರ್ ಇದ್ದರು. ಸೊ ಹಿ ಸೆಡ್ ವೈ ಡೋಂಟ್ ಯು ಡ್ಯೂ ಮ್ಯೂಸಿಕ್. ಸೊ ಫ್ರಮ್ ದೇರ್ ಇಟ್ ಸ್ಟಾರ್ಟೆಡ್ ಮ್ಯೂಸಿಕ್ ಡೈರೆಕ್ಟ್ರಾಗಿ ನನ್ನ ಕರಿಯರ್. ಬಟ್ ಇನ್ನರ್ ಮೈಂಡ್ ವಾಸ್ ಡೈರೆಕ್ಷನ್. ಫಿಲ್ಮ್ ಡೈರೆಕ್ಷನ್ಲಿ ತುಂಬ ಇಷ್ಟ. ಲೈಕ್ ಫ್ರಮ್ 14 years ಐ ಹ್ಯಾಡ್ ದಿಸ್ ಪ್ಯಾಷನ್. ಐ ವಾಸ್ ಟೋಲ್ಡ್, ಯು ನೋ, ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇತ್ತು ಅದು ಡೈರೆಕ್ಷನ್ ಆಗಬೇಕು ಅಂತ. ಬಟ್ ದೇವರು ವಾಟ್ ಎವರ್ ದೇ ಗಿವ್ ದ ಫೀಲ್, ಸಿ ಯು ವಿಲ್ ಹ್ಯಾವ್ ಅನ್ ಏಮ್. See, you want to become something, whatever, lecturer or doctor or engineer or whatever you want to be, a politician or whatever you might have. But thing is, whatever God gives in that way, no, I will feel okay. Idalla one way to whatever He is blessing. And now, right now, I have this. Let me run this. So, idrinda mundakke enadru chances sikbodu nanige, or I have to learn. It was a learning process ತರ ಇತ್ತು ನನಗೆ.